ಪ್ರಶ್ನೆ ಬರೆಯುವ ಸುದ್ದಿಗೋಷ್ಠಿ ಮಾಡ್ತಾರೆ ದಾಖಲೆ ಬಿಡುಗಡೆ ಮಾಡ್ಲಿಕ್ಕೆ ಯಡಿಯೂರಪ್ಪ ಮತ್ತೆ ಕುಮಾರಸ್ವಾಮಿ ಕಾಲದಲ್ಲಿ ಡಿನೋಟಿಫೈ ಆಗಿದ್ದು ಬಂಗಾರಪ್ಪನವ್ರ ಕಾಲದ್ದು ವೀರೇಂದ್ರ ಪಾಟೀಲ್ ಕಾಲದ್ದು ಯಾವ್ದಾದ್ರು ಇದ್ರೆ ಅದನ್ನು ಸ್ವಲ್ಪ ಹುಡ್ಕ ಕೇಳಿ ಅವರಿಗೆ, ಅದನ್ನು ಹುಡ್ಕ ಕೇಳಿ. ಯಾಕೆ ಅಂತಂದ್ರೆ ಹರಿಶ್ಚಂದ್ರರ ಮಕ್ಕಳು ಇವರು, ಅದನ್ನು ಸ್ವಲ್ಪ ಹುಡ್ಕ ಕೇಳಿ ನೋಡಿ. ನಿಮ್ಮ ಮೇಲೆ ಬಂದಿದ್ದನ್ನ ಭಾರನ ಇಳಿಸ್ಕೊಳ್ಳೋದು ಹೆಂಗೆ ಯೋಚನೆ ಮಾಡಿ. ಹಿಂದೆ ಯಾವುದೋ ಕಾಲದಲ್ಲಿ ಇತ್ತಂತೆ, ಜಯೇಶ್ ಪಟೇಲ್ ಕಾಲದಲ್ಲಿ ಇತ್ತಂತೆ, ಅದನ್ನು ಹುಡುಕ್ತೀವಿ ಮಾಡಕ್ ಹೇಳಿ ಅವ್ರಿಗೆ. ಇದೆಲ್ಲನೂ ಅರ್ಥವಿಲ್ಲದ್ದು. ಇದು ಒಂದು ಸರ್ಕಾರ ನಡೆಸೋರ ರೀತಿ ಅಲ್ಲ. ನಿಮ್ಮ ಮೇಲೆ ಅಪಾದನೆ ಬಂದಾಗ ಉತ್ತರ ಕೊಡೋದನ್ನು ಬಿಟ್ಟು ನಿಮ್ಮ ಕಾಲದಲ್ಲಿ ಏನ್ ಮಾಡಿದಿರಿ, ಅವ್ರ ಕಾಲದಲ್ಲಿ ಏನ್ ಮಾಡಿದಿರಿ ಅನ್ನೋದು ಇದೊಂದು ಸರ್ಕಾರ ಅಂತಾರ, ಇವರನ್ನ ಮುಖ್ಯಮಂತ್ರಿ ಅಂತಾರ, ಇವ್ರನ್ನ ಯಾರಾದ್ರೂ ಮಂತ್ರಿಗಳು ಅಂತಾರ. ತೋಡ್ತಾ ಹೋದ್ರೆ ಪ್ರತಿಯೊಬ್ಬ ಕಾಂಗ್ರೆಸ್ಗರದು ಇದೆ. ಬಟ್ ನಾವೆಲ್ಲರದ ಬಗ್ಗೆನೂ ಮಾತಾಡೋದಿಲ್ಲ. ಯಾವುದು ಹೊರಗಡೆ ಬರ್ತದೆ ಅದನ್ನು ಕೇಳೋದು ವಿರೋಧ ಪಕ್ಷದ ಹಕ್ಕು, ನಾವು ಕೇಳ್ತೇವೆ. ಈಗ ಅವ್ರ ಹೇಳ್ತಾರದು ಬಿಜೆಪಿಯವರೇ ಲೀಗಲ್ ಒಪಿನಿಯನ್ ಕೊಡಿಸಿರೋದು, ಇದೆಲ್ಲ ಬಿಜೆಪಿಯವರ ಸೂಚನೆ ಮೇರೆಗೆ ಅವ್ರು ವರ್ತಿಸಿರೋದು ಅಂತ ಹೇಳ್ತಿದ್ದಾರೆ ಲೀಗಲ್ ಒಪಿನಿಯನ್ ವಿಚಾರವಾಗಿ. ನೋಡಿ, ಅವರ ಮಾತುಗಳಲ್ಲಿ ಅರ್ಥಹೀನ ಮಾತುಗಳು ಅವರದು. ಗವರ್ನರು ಅವರ ಸ್ಥಾನ ಬದ್ಧತೆಯಲ್ಲಿ ಅವ್ರು ಏನು ಮಾಡಬಹುದು ಅನ್ನೋದು ಅವ್ರಿಗೆ ಬಿಟ್ಟು ವಿಚಾರ, ಅವರ ಗಮನಕ್ಕೆ ತರೋದು. ನೀವು ಅದಕ್ಕೆ ವ್ಯತಿರಿಕ್ತವಾಗಿ ವರ್ತಿಸಿದ್ರೆ ಅವ್ರ ಗಮನಕ್ಕೆ ತರೋದು ಅದು ನಮ್ಮ ಹಕ್ಕು. ತರಬೇಕಾದ್ದನ್ನ ತರ್ತೀವಿ. ಅದಾದ್ಮೇಲೆ ಅದಕ್ಕೆ ಲೀಗಲ್ ಒಪಿನಿಯನ್ ತಗೊಳ್ಬೇಕು. ಅವರು ಈಗ ಮುಖ್ಯಮಂತ್ರಿಗಳಿಗೆ ಬುದ್ಧಿ ಹೇಳ್ಬೇಕು, ಇಲ್ಲ ಅಂತಂತಂದ್ರೆ ಆ ಸೆಕ್ರೆಟರಿಗೆ ಬರೀಬೇಕು, ಅವ್ರ ಕೆಲಸ ಅದು. ಇದನ್ನ ನಾವ್ಯಾಕೆ ಮಾಡ್ಬೇಕು? ನಮಗೇನು ಕೆಲಸ ಇದೆಯಾ ಅಲ್ಲಿ? ನಮ್ಮ ಕೆಲಸ ಅಲ್ಲ ಅದು. ಇದು ಒಂದು ಸಮಯ ಲೀಗಲ್ ಒಪಿನಿಯನ್ ಅದು ಬಂದ್ರೆ ಯಾವ ರೀತಿ ಇದೆ, ಅದಕ್ಕೆ ಏನ್ ಮಾಡಬೇಕು, ಅವ್ರದ್ದೇ ಕೆಲಸ ಅದು. ಏನಿದು ಹೊಸದ? ಗವರ್ನರ್ಗೆ ಭೇಟಿ ಮಾಡೋದು, ಯಾವುದಾದ್ರೂ ಭ್ರಷ್ಟಾಚಾರ ವಿಚಾರಗಳನ್ನು ಗವರ್ನರ್ಗೆ ಹೇಳೋದು, ಇದೇನು ಹೊಸದಾಗಿ ಪ್ರಾರಂಭ ಆಗಿದೆಯಾ? ಇದು ಹಳೇದು ಅಂತಂತಂದ್ರೆ ಪದ್ಧತಿ ಅದು. ಅಲ್ಲಿಗೆ ಹೋಗ್ಬೇಕಾಗಿರೋದು. ನೀವು ಒಪ್ಪದಿದ್ದಾಗ ಅವ್ರ ಹತ್ರ ಹೋಗ್ತೀವಿ, ಇಲ್ಲ ಅದು ಆಗ್ಲಿಲ್ಲ ಅಂದ್ರೆ ಕೋರ್ಟ್ಗೆ ಹೋಗ್ತೀವಿ. ಇದೆಲ್ಲವೂ ಲೀಗಲ್ ಪ್ರೋಸೆಸ್ ಇದು. ಅದರಿಂದಾಗಿ ಈ ರೀತಿ ನುಂಚ್ಕೊಳ್ಳೋ ಕೆಲಸ, ನೀವು ಮಾಡಿದ್ದು ಸರಿ ಇಲ್ಲ ಅಂದ ತಕ್ಷಣ ನೀವು ಹಿಂದೆ ಮಾಡಿದ್ದು ಸರಿ ಇತ್ತಾ ಅಂತ ಕೇಳೋದು. ಅರೆ, ನಿಮ್ಮನ್ನು ಕೇಳಿದಾಗ ನೀವು ಉತ್ತರ ಕೊಡಿ. ಹಂಗಿದ್ದ ಮೇಲೆ ನಾವೆಲ್ಲ ಮಾಡಿದ್ದಕ್ಕೆ ಸಹಿಸ್ಕೊಂಡು ಯಾಕೆ ಸುಮ್ಮನಿದ್ರಿ ನೀವು? ಇಷ್ಟು ವರ್ಷಗಳ ಕಾಲ ನೀವು ಅಧಿಕಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಅಥವಾ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗ ಈಗ ನಿಮ್ಮದನ್ನು ಎಳೆಯಾಗಿ ತೆಗೆದು ನಾವು ಹೊರಗಡೆ ಹೇಳ್ತೀರಿ. ಈ ಕೆಲಸ ನೀವು ಮಾಡಬಹುದಾಗಿತ್ತಲ್ಲ. ಬರೀ 40% ಅಂದ್ರಿ. ಇದುವರೆಗೂ ನಿಮ್ ಬಂಡವಾಳ ಗೊತ್ತಾಗೋಯ್ತು, ಎಲ್ಲೂ ಏನು ಮಾಡೋಕ್ಕಾಗಿಲ್ಲ. ಪಾಪ ಅಪಾದನೆ ಮಾಡಿದವರೆಲ್ಲ ನಮ್ಮನ್ನು ಬಿಟ್ಟು ಹೋಗ್ತಾವ್ರೆ. ಬಂಡವಾಳ ಮಾಡ್ಕೊಂಡ್ರಿ, ಚುನಾವಣೆ ಗೆದ್ಕೊಂಡ್ರಿ. ಈಗ ಹೇಳಿ, ಅದಕ್ಕೆ ನೀವು ಉತ್ತರ ಕೊಡ್ಬೇಕಾಗಿರೋರು ನೀವು.